ರಾಜ್ ನ್ಯೂಸ್ಗೆ ಮತ್ತೆ ಸ್ವಾಗತ. ಕೊಪ್ಪಳ ನಗರದ ಹೃದಯ ಭಾಗದಲ್ಲಿರುವಂತಹ ಸಾರ್ವಜನಿಕ ಆಟದ ಮೈದಾನ ಯುವಜನ ಮತ್ತು ಕ್ರೀಡಾ ಇಲಾಖೆ ವ್ಯಾಪ್ತಿಗೆ ಸೇರಿದೆ. ಆದರೆ ಈ ಆಟದ ಮೈದಾನದಲ್ಲಿ ವರ್ಷದಲ್ಲಿ 3-4 ಬಾರಿ ದೊಡ್ಡ ಮಳಿಗೆಗಳನ್ನ ಹಲವು ಖಾಸಗಿ ಕಾರ್ಯಕ್ರಮಗಳನ್ನ ನಡೆಸಲಾಗುತ್ತೆ. ಆದರೆ ಇಲ್ಲಿ ನಡೆಸಲಾದಂತಹ ಕಾರ್ಯಕ್ರಮ ಹಾಗೂ ಸೇಲ್ ಮಳಿಗೆಗಳ ಹಣ ಹೋಗ್ತಾ ಇರುವುದು ಮಾತ್ರ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿಗೆ. ಕೊಪ್ಪಳ ನಗರದ ಹೃದಯ ಭಾಗದಲ್ಲಿರುವ ಆಟದ ಮೈದಾನ 6 ಎಕರೆಯಷ್ಟು ವಿಸ್ತೀರ್ಣವನ್ನು ಹೊಂದಿದೆ. ಯುವಜನ ಸೇವಾ ಕ್ರೀಡಾ ಇಲಾಖೆಗೆ ಸೇರಿದ ಇಲ್ಲಿ ವರ್ಷದಲ್ಲಿ 3-4 ಬಾರಿ ಸೇಲ್ ಮೇಳವನ್ನು ಹಾಕಲಾಗುತ್ತೆ. ಖಾಸಗಿ ಕಾರ್ಯಕ್ರಮಗಳು ಕೂಡ ನಡೀತಾವೆ. ಈ ಎಲ್ಲಾ ಕಾರ್ಯಕ್ರಮಗಳಿಂದ ಸಿಗುವ ಬಾಡಿಗೆ ಇಲ್ಲಿನ ಸರ್ಕಾರಿ ಪಿಯು ಕಾಲೇಜಿನ ಪ್ರಾಂಶುಪಾಲರ ಖಾತೆಗೆ ಜಮಾ ಆಗ್ತಿದ್ದು 8 ವರ್ಷಗಳಿಂದ ಈ ಹಣವನ್ನು ಪ್ರಾಂಶುಪಾಲರೇ ಬಳಸಿಕೊಳ್ತಿದ್ದಾರೆ. ಈ ಬಗ್ಗೆ ಕ್ರೀಡಾ ಇಲಾಖೆ ಉಪನಿರ್ದೇಶಕಿಗೆ ಮನವಿ ಮಾಡಿದ್ರು ಇದಕ್ಕೆ ಕ್ಯಾರೆ ಅಂತಿಲ್ಲ. ಹೀಗಾಗಿ ಪ್ರಭಾವಿ ಶಾಸಕರೋರ್ವರ ಬೆಂಬಲ ಪ್ರಾಂಶುಪಾಲರಿಗಿದೆ ಎಂಬ ಮಾತು ಕೇಳಿ ಬರ್ತಿದೆ. ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು ಇದನ್ನ ಬಾಡಿಗೆಯನ್ನು ತೆಗೆದುಕೊಳ್ಳುತ್ತಿದ್ದರು. ಈ ವಿಚಾರ ನನಗೆ ದಿನಾಂಕ 1/6/2016 ಗಮನಕ್ಕೆ ಬಂದಾಗ ನಾನು ಲಿಖಿತ ರೂಪದಲ್ಲಿ ಸರ್ಕಾರಿ ಪದವಿ ಪೂರ್ವ ಪ್ರಾಚಾರ್ಯರಿಗೆ ಲಿಖಿತ ರೂಪದಲ್ಲಿ ಹೇಳಿಕೆಯನ್ನು ಕೇಳಿದ್ದೇನೆ. ಈ ಒಂದು ವಿಷಯವನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಗಮನಕ್ಕೂ ತಂದಿದ್ದೇನೆ. ಇದರ ಒಂದು ಕುರಿತಾಗಿ ಮಾನ್ಯ ಜಿಲ್ಲಾಧಿಕಾರಿಗಳವರು ನನಗೆ ಮತ್ತು ಮಾನ್ಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರನ್ನು ಕರೆದು ಒಂದು ಸಭೆಯನ್ನು ನಡೆಸಿ ಅದಕ್ಕೆ ಒಂದು ಅಂತ್ಯವನ್ನು ಕಾಣೋಣ ಅಂತ ನಮಗೆ ಜಿಲ್ಲಾಧಿಕಾರಿಗಳು ಒಂದು ಸಲಹೆಯನ್ನು ನೀಡಿದ್ದಾರೆ. ಕ್ರೀಡಾ ಇಲಾಖೆಯ ಒಂದು ಕ್ರೀಡಾಂಗಣ ಜಾಗ ಇದೆ. ಸುಮಾರು ನಾವು ಸಣ್ಣ ಮಕ್ಕಳಿದ್ದಾಗಿಂದಲೂ ಅಲ್ಲಿ ಆಟ ಆಡ್ಕೊಂತ ಬಂದೀವಿ. ಆದ್ರೆ ಇತ್ತೀಚೆಗೆ ಏನಾಗ್ತಾ ಇದೆ, ಅದು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಏನು ವ್ಯವಸ್ಥಾಪಕ ಮಂಡಳಿ ಇದೆ, ಯಾರ್ಯಾರಿಗೂ ಖಾಸಗಿಯವರಿಗೆ ಬಾಡಿಗೆ ಕೊಡ್ತಾರ. SDMC ಅವರ ಅಧ್ಯಕ್ಷ ಶಾಸಕರು ಅದರ ಹಣ ದುರ್ಬಳಕೆ ಆಗ್ತದೆ ಅನ್ನೋ ಒಂದು ಆತಂಕ ಸಾರ್ವಜನಿಕರಲ್ಲಿದೆ. ಅದನ್ನ ಯಾವುದೇ ಖಾಸಗಿಯವರಿಗೆ ಬಾಡಿಗೆ ಕೊಡದೇನೆ ಕ್ರೀಡಾಂಗಣಕ್ಕೆ ಮೀಸಲಿಡಬೇಕಂತೇಳಿ ನಾವು ಒತ್ತಾಯಿಸ್ತೀವಿ. ಈ ಕುರಿತು ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಉಪ ಪ್ರಾಂಶುಪಾಲರಿಗೆ ಕೇಳಿದ್ರೆ, ಇದು ನಮ್ಮ ಜಾಗ, ಈ ಆಟದ ಮೈದಾನದಲ್ಲಿ ನಡೆಯುವ ಕೆಲ ಕಾರ್ಯಕ್ರಮದ ಹಣವನ್ನ ಅತಿಥಿ ಉಪನ್ಯಾಸಕರ ಸಂಬಳಕ್ಕಾಗಿ ಬಳಸಿಕೊಳ್ಳಲಾಗುತ್ತದೆ ಎನ್ನುತ್ತಾರೆ. ಆದರೆ ಈ ಕಾಲೇಜಿನ NBC ಅಧ್ಯಕ್ಷರಾಗಿರುವ ಸ್ಥಳೀಯ ಶಾಸಕ ರಾಘವೇಂದ್ರ ಹಿಟ್ನಾಳ್ ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಳ್ತಿದ್ದಾರೆ ಎಂಬ ಆರೋಪ ಕೇಳಿ ಬರ್ತಿದೆ. ಆದರೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಶಾಸಕರು ಹಣದ ದುರುಪಯೋಗ ಆಗಿಲ್ಲ, ಹಾಗೇನಾದ್ರೂ ಆಗಿದ್ರೆ ಸಂಪೂರ್ಣ ಹಣವನ್ನು ವಸೂಲಿ ಮಾಡೋದಾಗಿ ಹೇಳ್ತಾರೆ. ಈಗ CDC ಕಮಿಟಿ ಅಧ್ಯಕ್ಷರಾಗಿ ನಾನೇ ಇರ್ತಕ್ಕಂಥದ್ದು ಮತ್ತು ಈ ಆ ಕ್ರೀಡಾಂಗಣ ಸಭೆ ಸಮಾರಂಭಗಳು ಪ್ರೈವೇಟ್ನವರು ಕೂಡ ಮಾಡ್ತಾರೆ. ಶಿಕ್ಷಣ ಇಲಾಖೆಗೆ ಮುಂಚೆ ಸೇರಿತ್ತು ಅಂತಕ್ಕಂಥ ವರದಿ ಕೂಡ ಹೈಸ್ಕೂಲು ಹೆಡ್ ಮಾಸ್ಟರ್ ಹೇಳ್ತಾ ಇದ್ದಾರೆ. ಬಟ್ ಅದನ್ನ ಈ ಜಿಲ್ಲಾಧಿಕಾರಿಗಳಿಗೆ ಏನು ಇವತ್ತು ಯುವಜನ ಕ್ರೀಡೆಗೆ ಮುಂಚೆ ಕೊಪ್ಪಳ ಇದ್ದಂಥ ಸಂದರ್ಭದಲ್ಲಿ ಅದೇ ಮುಖ್ಯ ಕ್ರೀಡಾಂಗಣ ಆಗಿರ್ತಕ್ಕಂಥದ್ದು ಈಗ ಜಿಲ್ಲಾ ಕ್ರೀಡಾಂಗಣ ಆಗಿದೆ. ಅದನ್ನ ಜಿಲ್ಲಾಧಿಕಾರಿಗಳಿಗೆ ನಾವು ಸೂಕ್ತ ಕ್ರಮ ಕೈಗೊಳ್ಳಲಿಕ್ಕೆ ಅಥವಾ ಅಲ್ಲಿ ಅದಕ್ಕೆ ಸಂಗ್ರಹಣೆ ಆಗಿರ್ತಕ್ಕಂಥ ದುಡ್ಡು ಅದನ್ನು ಮಿಸ್ಯೂಟಿಲೈಸ್ ಆಗದ ರೀತಿಯಲ್ಲಿ ಕ್ರಮ ವಹಿಸಲಿ ಅಂತ ಜಿಲ್ಲಾಧಿಕಾರಿಗೆ ಹೇಳಕ್ ಬಯಸ್ತೀನಿ. ಸದ್ಯಕ್ಕೆ ಅಲ್ಲಿ ಹಾಕ್ತಿರೋ ಅಂತ ಯಾವುದೇ ಒಂದು ಅಂಗಡಿ ಆಗಿರ್ಬೋದು ಅಥವಾ ಎಕ್ಸಿಬಿಷನ್ ಆಗಿರ್ಬೋದು ಯಾವುದೇ ಅಮೌಂಟ್ ನಾವು ಕಲೆಕ್ಟ್ ಮಾಡ್ತಾ ಇಲ್ಲ. ನಮ್ಮ ಖಾತೆಗೆ ಅದು ಜಮಾ ಆಗ್ತಾ ಇಲ್ಲ. ನಮ್ಮ ಶಾಲೆ ಇದಕ್ಕೆ ಬಳಕೆ ಆಗ್ತಾ ಇಲ್ಲ ಸರ್. ಅದನ್ನು ಪೂರಾ ಕಾಲೇಜ್ನವ್ರು ಹ್ಯಾಂಡ್ ಓವರ್ ತಗೊಂಡಿದ್ದಾರೆ. ಕಾಲೇಜ್ನವ್ರು ಉಪಯೋಗಿಸ್ಬೇಕು. ನಮಗೆ ಯಾವುದೇ ರೀತಿಯ ಅಲ್ಲಿ ನಡೆಯತಕ್ಕಂಥ ಯಾವುದೇ ಸಂದೇಶಗಳಾಗಲಿ ಅಥವಾ ಸುತ್ತೋಲೆಗಳಾಗಲಿ ಅಥವಾ ಇನ್ನು ಆದೇಶಗಳಾಗಲಿ ನಮಗೆ ಬಂದಿಲ್ಲ. ಪ್ರಾಪರ್ ಆಗಿ ನಮ್ಮ ಶಾಲೆ ಇದಕ್ಕೆ ಬಂದಿಲ್ಲ. ಒಟ್ನಲ್ಲಿ ಸಾರ್ವಜನಿಕ ಆಟದ ಮೈದಾನದ ಬಾಡಿಗೆ ಹಣ ದುರುಪಯೋಗವಾಗ್ತಿರುವ ಆರೋಪದ ಬಗ್ಗೆ ಜಿಲ್ಲಾಧಿಕಾರಿಗಳು ಗಮನ ಹರಿಸಬೇಕಿದೆ. ತಮ್ಮ ಮಧ್ಯಸ್ಥಿಕೆಯಲ್ಲಿ ಪ್ರಕರಣವನ್ನ ಇತ್ಯರ್ಥಗೊಳಿಸಬೇಕಿದೆ. ಕ್ಯಾಮರಾಮನ್ ಲಾಲಾ ಸಾಬ್ ಜೊತೆ ಸುನಿಲ್ ಭಾಸ್ಕರ್, ರಾಜ್ ನ್ಯೂಸ್, ಕೊಪ್ಪಳ.